ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ನಲ್ಲಿ ಬರುವಂತಹ ಮ್ಯಾನೇಜ್ಮೆಂಟ್ ಅಕೌಂಟ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ 5 ಅಂಕದ ಪ್ರಮುಖ ಪ್ರಶ್ನೆ ಕ್ರೆಡಿಟಾರ್ಸ್ ಟರ್ನ್ಓವರ್ ರೇಷಿಯೋ. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಸೊ ಎಕ್ಸಾಮ್ ನಲ್ಲಿ ಕ್ರೆಡಿಟಾರ್ಸ್ ಟರ್ನ್ಓವರ್ ರೇಷಿಯೋ ಕೇಳಿದ್ರೆ ಇದೇ ರೀತಿ ಕೇಳ್ತಾರೆ, ಬರೀ ನಂಬರ್ಸ್ ಅಷ್ಟೇನ ಚೇಂಜ್ ಮಾಡಿದ್ದೀನಿ. ಸೊ ಕ್ರೆಡಿಟಾರ್ಸ್ ಟರ್ನ್ಓವರ್ ರೇಷಿಯೋನ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇಲ್ಲೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಅಸರ್ಟೈನ್ ಕ್ರೆಡಿಟಾರ್ಸ್ ಟರ್ನ್ಓವರ್ ರೇಷಿಯೋ ಅಂಡ್ ಡೆಬ್ಟ್ ಪೇಮೆಂಟ್ ಪೀರಿಯಡ್ ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್. ಪರ್ಟಿಕ್ಯುಲರ್ ಮತ್ತು ರುಪೀಸ್ 2 ಡೀಟೇಲ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಟೋಟಲ್ ಪರ್ಚೇಸ್, ಕ್ಯಾಶ್ ಪರ್ಚೇಸ್, ಓಪನಿಂಗ್ ಕ್ರೆಡಿಟಾರ್ಸ್, ಕ್ಲೋಸಿಂಗ್ ಕ್ರೆಡಿಟಾರ್ಸ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ನಾವೀಗ ಕ್ಯಾಲ್ಕುಲೇಷನ್ ಹೇಗೆ ಮಾಡಬೇಕು? ಕ್ರೆಡಿಟಾರ್ಸ್ ಟರ್ನ್ಓವರ್ ರೇಷಿಯೋಗೆ ಬೇಕಾಗಿರೋದು ಕ್ರೆಡಿಟ್ ಪರ್ಚೇಸ್ ಮತ್ತು ಎವರೇಜ್ ಕ್ರೆಡಿಟಾರ್ಸ್. ಈ ಎರಡನ್ನ ಮೊದಲು ವರ್ಕಿಂಗ್ ನೋಟ್ ಮೂಲಕ ನಾವು ಕಂಡುಹಿಡ್ಕೋಬೇಕು. ಸೊ ಮೊದಲು ಕ್ರೆಡಿಟ್ ಪರ್ಚೇಸ್ ನ ಕಂಡುಹಿಡಿಯೋಣ. ಕ್ರೆಡಿಟ್ ಪರ್ಚೇಸ್ ಹೇಗೆ ಕಂಡುಹಿಡ್ತೀವಿ ಅಂದ್ರೆ, ಕ್ವಶನ್ ಅಲ್ಲಿರುವಂತಹ ಟೋಟಲ್ ಪರ್ಚೇಸ್ ನಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಕ್ಯಾಶ್ ಪರ್ಚೇಸ್ ನ ಮೈನಸ್ ಮಾಡಬೇಕು, ಆಗ ಕ್ರೆಡಿಟ್ ಪರ್ಚೇಸ್ ಬರುತ್ತೆ. ಸೊ 2,30,000 30,000 ಮೈನಸ್ ಮಾಡಬೇಕು. ಕ್ರೆಡಿಟ್ ಪರ್ಚೇಸ್ ನ ಕಂಡುಹಿಡಿಯೋಣ. ಟೋಟಲ್ ಪರ್ಚೇಸ್ ಮೈನಸ್ ಕ್ಯಾಶ್ ಪರ್ಚೇಸ್ 2 lakh ಬ್ಯಾಲೆನ್ಸ್ ಉಳಿಯುತ್ತೆ. 2,30,000 ಅಲ್ಲಿ 30,000 ಮೈನಸ್ ಮಾಡಿದೀವಿ. ಈಗ ಎವರೇಜ್ ಕ್ರೆಡಿಟಾರ್ಸ್ ಕಂಡುಹಿಡಿಬೇಕು. ಸೊ ಎರಡು ಕ್ರೆಡಿಟಾರ್ಸ್ ನ ಪ್ಲಸ್ ಮಾಡಿಕೊಂಡು ಡಿವೈಡೆಡ್ ಬೈ 2 ಮಾಡಿದ್ರೆ ಅದನ್ನ ಎವರೇಜ್ ಕ್ರೆಡಿಟಾರ್ಸ್ ಅಂತ ಕರಿತೀವಿ. ಸೊ ಎರಡು ಕ್ರೆಡಿಟಾರ್ಸ್ ನ ಆಡ್ ಮಾಡ್ಕೊಳ್ಳೋಣ. ಓಪನಿಂಗ್ ಕ್ರೆಡಿಟಾರ್ಸ್ ನ ಮತ್ತು ಕ್ಲೋಸಿಂಗ್ ಕ್ರೆಡಿಟಾರ್ಸ್ ನ ಡಿವೈಡೆಡ್ ಬೈ 2 ಮಾಡೋಣ. ಸೊ ಆಗ ಎಷ್ಟು ಬರುತ್ತೆ ಅಂದ್ರೆ ಎವರೇಜ್ ಕ್ರೆಡಿಟಾರ್ಸ್ 30,000 ಬರುತ್ತೆ. ಸೊ 20,000 ಇದೆ ಓಪನಿಂಗು, 40,000 ಇದೆ ಕ್ಲೋಸಿಂಗು. 20 + 40 60,000. 60 ನ ಡಿವೈಡೆಡ್ ಬೈ 2 ಅಂದ್ರೆ ಹಾಫ್ ಮಾಡಿದಾಗ 30,000 ಬರುತ್ತೆ. ಸೊ ಈ ರೀತಿಯಾಗಿ ಎವರೇಜ್ ಕ್ರೆಡಿಟಾರ್ಸ್ ನ ಕಂಡುಹಿಡ್ಕೋಬೇಕು. ಈಗ ನಮಗೆ ಫಾರ್ಮುಲಾಗ್ ಬೇಕಾಗಿರೋ ಕ್ರೆಡಿಟ್ ಪರ್ಚೇಸ್ ಸಿಕ್ತು, ಫಾರ್ಮುಲಾಗ್ ಬೇಕಾಗಿರೋ ಎವರೇಜ್ ಕ್ರೆಡಿಟಾರ್ಸ್ ಸಿಕ್ತು. ಫಾರ್ಮುಲಾ ಬರೆಯೋಣ ಇವಾಗ. ಫೈನಲ್ ಫಾರ್ಮುಲಾ ಕ್ಯಾಲ್ಕುಲೇಷನ್ ಆಫ್ ಕ್ರೆಡಿಟಾರ್ಸ್ ಟರ್ನ್ಓವರ್ ರೇಷಿಯೋ. ಕ್ರೆಡಿಟಾರ್ಸ್ ಟರ್ನ್ಓವರ್ ರೇಷಿಯೋ ಇಸ್ ಈಕ್ವಲ್ ಟು ಕ್ರೆಡಿಟ್ ಪರ್ಚೇಸ್ ಡಿವೈಡೆಡ್ ಬೈ ಎವರೇಜ್ ಕ್ರೆಡಿಟಾರ್ಸ್. ಇಲ್ಲಿ ನೆಟ್ ಅಂತ ಹಾಕಂಗಿಲ್ಲ, ಬರೀ ಕ್ರೆಡಿಟ್ ಪರ್ಚೇಸ್. ಸೊ ಕ್ರೆಡಿಟ್ ಪರ್ಚೇಸ್ ಡಿವೈಡೆಡ್ ಬೈ ಎವರೇಜ್ ಕ್ರೆಡಿಟಾರ್ಸ್ ಅಂತ ಹಾಕಬೇಕು. ಸೊ ಕ್ರೆಡಿಟ್ ಪರ್ಚೇಸ್ ಮತ್ತು ಎವರೇಜ್ ಕ್ರೆಡಿಟಾರ್ಸ್ ನ ಡಿವೈಡೆಡ್ ಬೈ ಮಾಡಿದಾಗ ಆನ್ಸರ್ ಬರುತ್ತೆ. ಎರಡೂ ನಾವು ಆಲ್ರೆಡಿ ಕಂಡು ಹಿಡಿದಿದ್ದೀವಿ. 2 lakh ಮತ್ತು 30,000 ಬಂದಿದೆ. 6.66 ಯಾವಾಗಲೂ ಟರ್ನ್ ಓವರ್ ರೇಷಿಯೋನ ಟೈಮ್ಸ್ ನಲ್ಲಿ ಮೆನ್ಷನ್ ಮಾಡಬೇಕು. ಸೊ 6.66 ಎರಡೂ ಡಿವೈಡೆಡ್ ಬೈ ಮಾಡ್ಕೊಂಡಾಗ ಟೈಮ್ಸ್ ಆನ್ಸರ್ ಬಂತು. ಈಗ ಇದನ್ನ ಕಲೆಕ್ಷನ್ ಪೀರಿಯಡ್ ಗೆ ಚೇಂಜ್ ಮಾಡೋಣ ಅಥವಾ ಪೇಮೆಂಟ್ ಪೀರಿಯಡ್ ಗೆ ಚೇಂಜ್ ಮಾಡೋಣ. ಡೆಬ್ಟ್ ಪೇಮೆಂಟ್ ಪೀರಿಯಡ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಡೇಸ್ ಇನ್ ಎ ಇಯರ್. ಒಂದು ವರ್ಷದಲ್ಲಿ ಇರುವಂತಹ ದಿನಗಳು ಡಿವೈಡೆಡ್ ಬೈ ಕ್ರೆಡಿಟಾರ್ಸ್ ಟರ್ನ್ಓವರ್ ರೇಷಿಯೋ. ಒಂದು ವರ್ಷಕ್ಕೆ 365 ದಿನ ಇರುತ್ತೆ. ಡಿವೈಡೆಡ್ ಬೈ ನಮ್ದು ಆನ್ಸರ್ 6.66 ಬಂದಿದೆ, ಅದನ್ನು ತಗೊಂಡಿದ್ದೀನಿ. ಡಿವೈಡೆಡ್ ಬೈ ಮಾಡಿದಾಗ 54.80 ಡೇಸ್ ಬಂದಿದೆ ಆನ್ಸರ್. ಸೊ ಈ ರೀತಿಯಾಗಿ ಕ್ರೆಡಿಟಾರ್ಸ್ ಟರ್ನ್ಓವರ್ ರೇಷಿಯೋ ಆನ್ಸರ್ ನೀವು ಓನ್ಲಿ ಪೇಪರ್ ನಲ್ಲಿ ಸಾಲ್ವ್ ಮಾಡಬೇಕು. ಫಾರ್ಮುಲಾಗ್ 2 ಮಾರ್ಕ್ಸ್ ಇರುತ್ತೆ, ಐಟಮ್ಸ್ ಇನ್ ವರ್ಕಿಂಗ್ ನೋಟ್ಗೆ 2 ಮಾರ್ಕ್ಸ್ ಇರುತ್ತೆ, ಫೈನಲ್ ಆನ್ಸರ್ ಕ್ಯಾಲ್ಕುಲೇಷನ್ಗೆ 1 ಮಾರ್ಕ್ಸ್ ಇರುತ್ತೆ. ಈ ರೀತಿಯಾಗಿ ಇದಕ್ಕೆ 5 ಮಾರ್ಕ್ಸ್ ಇರುತ್ತೆ. ಮುಂದಿನ ವಿಡಿಯೋದಲ್ಲಿ ಕರೆಂಟ್ ರೇಷಿಯೋ, ಕ್ವಿಕ್ ರೇಷಿಯೋ ಮೇಲೆ ನೋಡೋಣ. ಧನ್ಯವಾದಗಳು.